ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 6 ಲಾಜಿಕಲ್ ವೆನ್ ಡಯಾಗ್ರಾಮ್ ಈ ಚಾಪ್ಟರ್ ಮೇಲೆ 25 ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂದರೆ ಒಂದೇ ಚಿತ್ರದಲ್ಲಿ ವಿವಿಧ ಗುಂಪುಗಳ ನಡುವೆ ಇರುವ ಸಂಬಂಧವನ್ನು ತೋರಿಸುವ ಚಿತ್ರಕ್ಕೆ ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂತ ಕರಿತೀವಿ. ಆಯಿತಾ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂದರೆ ಒಂದು ಫಿಗರ್ ತೊಗೋತೀವಿ. ಒಂದು ಫಿಗರ್ ತೊಗೊಂಡು ಅದ್ರ ಒಳಗಡೆ ಬೇರೆ ಬೇರೆ ಗುಂಪಿರುತ್ತೆ, ಆ ಗುಂಪುಗಳ ನಡುವಿನ ಸಂಬಂಧ, ಆಯ್ತಾ, ಆ ಬೇರೆ ಬೇರೆ ಗುಂಪುಗಳ ನಡುವಿನ ಸಂಬಂಧವನ್ನು ತೋರಿಸುವ ಚಿತ್ರಕ್ಕೆ ವೆನ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ವೆನ್ ಡಯಾಗ್ರಾಮ್ನ ಡೈರೆಕ್ಟ್ಗೆ ಫಸ್ಟ್ ಕ್ವಶನ್ ಎಕ್ಸಾಂಪಲ್ ಆಗಿ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ಟೀ, ಕಾಫಿ ಮತ್ತು ಡ್ರಿಂಕ್, ಕನ್ನಡದಲ್ಲಿ ಟೀ, ಕಾಫಿ ಮತ್ತು ಪಾನೀಯ, ಇವುಗಳ ನಡುವಿನ ಸಂಬಂಧನ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ನಲ್ಲಿ ಯಾವ ಆಪ್ಷನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದೆ. ಆಯಿತಾ, ನೋಡಿ, ಟೀ, ಕಾಫಿ ಮತ್ತು ಡ್ರಿಂಕ್, ಆಯಿತಾ, ಇವುಗಳ ನಡುವಿನ ಸಂಬಂಧ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಡ್ರಿಂಕ್ ಅಂದ್ರೆ ಏನು? ಡ್ರಿಂಕ್ ಅಥವಾ ಪಾನೀಯನ ದೊಡ್ಡ ಸರ್ಕಲ್ ಅಂತ ತಗೋಬಹುದು. ಆಯಿತಾ, ಅದ್ರೊಳಗಡೆ ಕಾಫಿ ಮತ್ತು ಟೀ ಬರುತ್ತೆ. ಡ್ರಿಂಕ್ ಅಂದರೆ ಕಾಫಿನೂ ಆಗುತ್ತೆ, ಟೀನೂ ಆಗುತ್ತೆ. ಆಯಿತಾ, ಡ್ರಿಂಕ್ ಅಂದರೆ ಕಾಫಿನೂ ಆಗುತ್ತೆ, ಟೀನೂ ಆಗುತ್ತೆ. ಆಯಿತಾ, ಇದನ್ನ ಕಾಫಿ ಅಂತ ಬರ್ಕೊಳ್ತೀನಿ, ಏನಾದ್ರು ಬರ್ಕೊಳ್ಳಿ, ಕಾಫಿನಾರು ಬರ್ಕೊಳ್ಳಿ, ಟೀನಾರು ಬರ್ಕೊಳ್ಳಿ, ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ಡ್ರಿಂಕ್ ಅಂದರೆ ಪಾನೀಯ ಅಂತ. ಆಯಿತಾ, ಪಾನೀಯ ಅಂದರೆ ಕಾಫಿನಾರು ಆಗಿರ್ಬೋದು, ಟೀನಾರು ಆಗಿರ್ಬೋದು, ಅದು ಡ್ರಿಂಕ್ ಒಳಗಡೆ ಬರುತ್ತೆ. ಆಯಿತಾ, ಕಾಫಿ ಮತ್ತು ಟೀ ಎರಡು ಸಪ್ರೇಟ್, ಅದಕ್ಕೆ ಸಪ್ರೇಟ್ ಫಿಗರ್ ಬರ್ದಿರೋದು. ಆಯಿತಾ, ಕ್ವಶನ್ ನಂಬರ್ 1ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 1ಗೆ ಆನ್ಸರು ಬಿ ಆಗಿರುತ್ತೆ. ಆಯಿತಾ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ್ದು ಫಿಗರ್ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ, ಅದನ್ನೇ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಆಯಿತಾ, ಫಸ್ಟ್ ಕ್ವಶನ್ಗೆ ಆನ್ಸರು ಬಿ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಕರೆನ್ಸಿ, ರುಪಿ ಮತ್ತು ಡಾಲರ್, ಕನ್ನಡದಲ್ಲಿ ಕರೆನ್ಸಿ, ರೂಪಾಯಿ ಮತ್ತು ಡಾಲರ್, ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು? ಕೆಳಗಡೆ 4 ಫಿಗರ್ ಕೊಟ್ಟಿದ್ದೇನೆ. ಆಯಿತಾ, 4 ಫಿಗರಲ್ಲಿ ಯಾವುದು ಕರೆನ್ಸಿ, ರುಪಿ ಮತ್ತು ಡಾಲರ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದೆ. ಆಯಿತಾ, ನೋಡಿ, ಕರೆನ್ಸಿ ಅಂದ್ರೆ ಏನು? ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಕರೆನ್ಸಿ ಅಂದರೆ ಅದು ಯಾವುದಾರು ಆಗಿರ್ಬೋದು, ಅದು ರುಪಿನಾರ ಆಗಿರ್ಬೋದು, ಅದು ಡಾಲರ್ ಆರು ಆಗಿರ್ಬೋದು. ಆಯಿತಾ, ಕರೆನ್ಸಿ ಒಳಗಡೆ ರುಪಿ ಮತ್ತು ಡಾಲರ್ ಎರಡು ಬರುತ್ತೆ. ಆಯಿತಾ, ಕರೆನ್ಸಿ ಒಳಗಡೆ ರುಪಿ ಮತ್ತು ಡಾಲರು ಎರಡು ಬರುತ್ತೆ. ಆಯಿತಾ, ಇದನ್ನು ರುಪಿ ಅಂತ ಬರ್ಕೊಳ್ಳಿ, ಇದನ್ನು ಡಾಲರ್ ಅಂತ ಬರ್ಕೊಳ್ಳಿ. ರುಪಿನೇ ಬೇರೆ, ಡಾಲರೇ ಬೇರೆ, ಆದರೆ ಇವೆರಡು ಕರೆನ್ಸಿ ಒಳಗಡೆ ಬರುತ್ತೆ. ಆಯಿತಾ, ಇದಕ್ಕೂ ಕ್ವಶನ್ ನಂಬರ್ 2ಗೆ ಆಪ್ಷನ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ಕ್ವಶನ್ ನಂಬರ್ 2ಗೆ ಆಪ್ಷನ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಎಲಿಫೆಂಟ್ಸ್, ವೋಲ್ಸ್ ಆ್ಯಂಡ್ ಆನಿಮಲ್ಸ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಆನೆಗಳು, ತೋಳಗಳು ಮತ್ತು ಪ್ರಾಣಿಗಳು ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು 4 ಫಿಗರ್ ಕೊಟ್ಟಿದ್ದಾನೆ, ಯಾವ ಫಿಗರ್ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ನೋಡಿ, ಫಸ್ಟ್ ಏನು ಬರುತ್ತೆ? ಆನಿಮಲ್ಸ್ ಬರುತ್ತೆ. ಆನಿಮಲ್ಸ್ ಒಳಗಡೆ ನಮಗೆ ಎಲಿಫೆಂಟು ಮತ್ತು ತೋಳಗಳು ಬರುತ್ತೆ. ಆಯಿತಾ, ತೋಳಗಳು ಮತ್ತು ಆನೆಗಳು, ಆಯಿತಾ, ಇವೆರಡನ್ನು ಆನಿಮಲ್ ಅಂತ ಕರಿತೀವಿ. ತೋಳಗಳು ಮತ್ತು ಆನೆಗಳು ಇದ್ರೊಳಗಡೆ ಬರುತ್ತೆ. ನೀವು ಯಾವ ರೀತಿನಾರು ಬರೋದು, ವೋಲ್ಸ್ ಮತ್ತು ಎಲಿಫೆಂಟ್, ELEPHANT, ಎಲಿಫೆಂಟ್ಸ್ ಅಂತ ಬರ್ಕೋಬೋದು, ELEPHANT. ಆಯಿತಾ, ನಾವು ಚಿಕ್ಕದ್ರಲ್ಲಿ ಪ್ರೈಮರಿ ಸ್ಕೂಲ್ ಇದ್ದಾಗ 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಈ ರೀತಿಯೇ ಸ್ಪೆಲ್ಲಿಂಗ್ ಕಲಿತಾ ಇದ್ದರು. ELEPHANT, ಎಲಿಫೆಂಟ್ ಅಂತ ಆ ಕಲ್ತಿದ್ದು ಈಗಲೂ ಅದೇ ರೀತಿ ನಾವು ಸ್ಪೆಲ್ಲಿಂಗ್ನ ನೆನ್ಪಿಟ್ಕೊಳ್ತಾ ಇದ್ವಿ. ಆಯಿತಾ, ನೋಡಿ, ಆನಿಮಲ್ಸ್ ಅಂದರೆ ಅದರೊಳಗಡೆ ವೂಲ್ಸು ಮತ್ತು ಎಲಿಫೆಂಟ್ ಬರುತ್ತೆ. ಪ್ರಾಣಿಗಳು ಅಂದರೆ ತೋಳಗಳು ಮತ್ತು ಆನೆಗಳು ಎರಡು ಅದ್ರೊಳಗಡೆ ಬರುತ್ತೆ, ಅದಕ್ಕೆ ಈ ರೀತಿ ಬರ್ಕೋದು. ಮತ್ತೆ ನೋಡಿ, ತೋಳಗಳೇ ಬೇರೆ, ಎಲಿಫೆಂಟೇ ಬೇರೆ, ಅದಕ್ಕೆ ಇದನ್ನ ಸಪ್ರೇಟಾಗಿ ಫಿಗರ್ ಬರ್ಕೊಂಡಿರೋದು. ಆಯಿತಾ, ಕ್ವಶನ್ ನಂಬರ್ 3ಗೆ ಏನು ಬರುತ್ತೆ ಆನ್ಸರು? ಕ್ವಶನ್ ನಂಬರ್ 3ಗೆ ಆನ್ಸರು ಎ. ಕ್ವಶನ್ ನಂಬರ್ 4 ನೋಡಿ, ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಗ್ರಾನೈಟು, ಟ್ರೀ ಮತ್ತು ವಾಟರ್, ಕನ್ನಡದಲ್ಲಿ ಗ್ರಾನೈಟು, ಮರ ಮತ್ತು ನೀರು. ಆಯಿತಾ, ಕೊಟ್ಬಿಟ್ಟು ಕೆಳಗಡೆ 4 ಫಿಗರ್ ಕೊಟ್ಟಿದ್ದಾನೆ, ಅದರಲ್ಲಿ ಯಾವ ಫಿಗರು ಈ ಮೂರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದೆ. ಆಯಿತಾ, ಇಲ್ಲಿ ನೋಡಿ, ಗ್ರಾನೈಟು ಬೇರೆ, ಮರನೂ ಬೇರೆ, ನೀರು ಬೇರೆ. ಆಯಿತಾ, ಒಂದಕ್ಕೊಂದು ಸಂಬಂಧನೇ ಇಲ್ಲ, 3 ಡಿಫ್ರೆಂಟ್ ಥಿಂಗ್ಸ್. ಆಯಿತಾ, 3 ಸಪ್ರೇಟ್ ಥಿಂಗ್ಸ್. ಆಯಿತಾ, ಗ್ರಾನೈಟೇ ಬೇರೆ, ಮರನೇ ಬೇರೆ, ನೀರೇ ಬೇರೆ. ಆಯಿತಾ, 3ಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ, 3 ಸಪ್ರೇಟ್ ಥಿಂಗ್ಸ್. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೈಜ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಆಯಿತಾ, ಇದು ಗ್ರಾನೈಟು, ಕನ್ನಡ ಮೀಡಿಯಮ್ ಅವರು ಕನ್ನಡದಲ್ಲೇ ಬರ್ಕೊಳ್ಳಿ. ಆಯಿತಾ, ಇದು ಟ್ರೀ, ಮರ. ಆಯಿತಾ,
ಇದು ವಾಟರ್. ಆಯಿತಾ, ಮೂರು ಆಲ್ ಆರ್ ಡಿಫ್ರೆಂಟ್ ಥಿಂಗ್ಸ್, ಆಯಿತಾ, ಡಿಫ್ರೆಂಟ್ ಎಂಟಿಟೀಸ್, ಅದಕ್ಕೋಸ್ಕರ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆನ್ಸರು ಸಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಂಡಿಯಾ, ಶ್ರೀಲಂಕಾ ಮತ್ತು ಕಂಟ್ರಿ. ಕನ್ನಡದಲ್ಲಿ ಭಾರತ, ಶ್ರೀಲಂಕಾ ಮತ್ತು ದೇಶ ಅಂತ ಹೇಳಿದ್ದಾರೆ. ಆಯಿತಾ, ದೇಶ ಅಂದರೆ ಏನಾಗುತ್ತೆ? ಕಂಟ್ರಿ ಅಂದರೆ COUNTRY, ಕಂಟ್ರಿ ಅಥವಾ ದೇಶ. ಆಯಿತಾ, ದೇಶ ಅಂದರೆ ಅದ್ರ ಒಳಗಡೆ ಭಾರತ ಮತ್ತು ಶ್ರೀಲಂಕಾ ಬರುತ್ತೆ. ಆಯಿತಾ, ಕಂಟ್ರೀಸು ಅದ್ರ ಒಳಗಡೆ ಭಾರತ ಮತ್ತು ಶ್ರೀಲಂಕಾ ಬರುತ್ತೆ. ಆಯಿತಾ, ದೇಶದ ಒಳಗಡೆ ಭಾರತ ಮತ್ತು ಶ್ರೀಲಂಕಾ ಬರುತ್ತೆ. ಆಯಿತಾ, ಇದು ಇಂಡಿಯಾ, ಇದು ಶ್ರೀಲಂಕಾ. ಆಯಿತಾ, ಎರಡು ಬೇರೆ ಬೇರೆ ದೇಶಗಳು, ಅದಕ್ಕೆ ಸಪ್ರೇಟ್ ಫಿಗರ್ ಬರೆದಿದ್ವಿ. ಆಯಿತಾ, ಇವೆರಡು ಕಂಟ್ರಿ ಒಳಗಡೆ ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 5ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 5ಗೆ ಆನ್ಸರು ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ವೆಹಿಕಲ್, ಕಾರು ಮತ್ತು ಬಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕನ್ನಡದಲ್ಲಿ ವಾಹನ, ಕಾರು ಮತ್ತು ಬಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಆಯಿತಾ, ವೆಹಿಕಲ್ ಅಂದರೆ ಏನಾಗುತ್ತೆ? ವೆಹಿಕಲ್ ಒಳಗಡೆ ಕಾರು ಮತ್ತು ಬಸ್ ಬರುತ್ತೆ. ಆಯಿತಾ, ವೆಹಿಕಲ್ ಒಳಗಡೆ ಕಾರು ಮತ್ತು ಬಸ್ ಬರುತ್ತೆ. ಆಯಿತಾ, ಎರಡು ಬೇರೆ ಬೇರೆ ರೀತಿ ವಾಹನಗಳು, ಕಾರು ಮತ್ತು ಬಸ್. ವೆಹಿಕಲ್ ಅಂದರೆ ಅದರೊಳಗಡೆ ಕಾರು ಬರುತ್ತೆ, ಬಸ್ಸು ಬರುತ್ತೆ. ಆಯಿತಾ, ಕಾರ್ ಬೇರೆ, ಬಸ್ ಬೇರೆ, ಅದಕ್ಕೆ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ವಿ. ಆನ್ಸರ್ ಏನು ಬರುತ್ತೆ? ಇದಕ್ಕೆ ಆನ್ಸರು ಡಿ. ಕ್ವಶನ್ ನಂಬರ್ 6ಗೆ ಆನ್ಸರು ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಪೋರ್ಟ್ಸ್ ಮ್ಯಾನ್, ಕ್ರಿಕೆಟರ್ಸ್ ಆ್ಯಂಡ್ ಬ್ಯಾಟ್ಸ್ಮನ್. ಕನ್ನಡದಲ್ಲಿ ಕ್ರೀಡಾಪಟುಗಳು, ಕ್ರಿಕೆಟಿಗರು, ಬ್ಯಾಟ್ಸ್ಮನ್ಗಳು ಅಂತ ಕೊಟ್ಟಿದ್ದಾರೆ. ಆಯಿತಾ, ಸ್ಪೋರ್ಟ್ಸ್ ಮ್ಯಾನ್. ಆಯಿತಾ, ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಕ್ರೀಡಾಪಟುಗಳು, ಅದ್ರೊಳಗಡೆ ಕ್ರಿಕೆಟರ್ಸ್ ಬರುತ್ತೆ, ಅದ್ರೊಳಗಡೆ ಕ್ರಿಕೆಟ್ ಆಡೋರು ಬರ್ತಾರೆ. ಆಯಿತಾ, ಸೊ ಏನಂತ ಬರ್ಕೋದು? ಅದನ್ನ ಈ ರೀತಿ ಬರ್ಕೋಬೋದು. ಆಯಿತಾ, ಅದರೊಳಗಡೆ ಇನ್ನೊಂದು ಸರ್ಕಲ್ಲು ನಾವು ಈ ರೀತಿ ಬರ್ಕೋಬೋದು. ಆಯಿತಾ, ಅದರೊಳಗಡೆ ಕ್ರಿಕೆಟರ್ಸ್ ಬರ್ತಾರೆ. ಆಯಿತಾ, ಪುನಃ ಕ್ರಿಕೆಟ್ ಆಟದ ಒಳಗಡೆ ಬ್ಯಾಟ್ಸ್ಮನ್ ಬರ್ತಾರೆ. ಆಯಿತಾ, ಕ್ರಿಕೆಟ್ ಆಟದ ಒಳಗಡೆ ಬ್ಯಾಟ್ಸ್ಮನ್ ಬರ್ತಾರೆ, ಅದನ್ನು ಈ ರೀತಿ ಬರ್ಕೋಬೋದು. ಆಯಿತಾ, ಇವ್ರನ್ನ ಬ್ಯಾಟ್ಸ್ಮನ್ ಅಂತ ಬರ್ಕೋಬೋದು. ಆಯಿತಾ, ಅರ್ಥ ಆಗಿದೆ ಅಂತ ತಿಳ್ಕೊತೀರಿ. ಫಸ್ಟು ಸ್ಪೋರ್ಟ್ಸ್ ಮ್ಯಾನ್ ಅಂತ ಬರ್ತಾರೆ, ಸ್ಪೋರ್ಟ್ಸ್ ಮ್ಯಾನು, ಅದರೊಳಗಡೆ ಕ್ರಿಕೆಟರ್ಸ್ ಬರ್ತಾರೆ, ಕ್ರಿಕೆಟ್ ಒಳಗಡೆ ಬ್ಯಾಟ್ಸ್ಮನ್ ಬರ್ತಾರೆ. ಆಯಿತಾ, ಈ ರೀತಿ ಕಾನ್ಸೆಂಟ್ರಿಕ್ ಸರ್ಕಲ್ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 7ಗೆ ಆನ್ಸರು ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಾಕ್ಟರು, ಟೀಚರು, ವುಮೆನ್. ಕನ್ನಡದಲ್ಲಿ ವೈದ್ಯರು, ಶಿಕ್ಷಕರು, ಮಹಿಳೆಯರು. ಆಯಿತಾ, ಈ ಮೂರು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಆಯಿತಾ, ಡಾಕ್ಟರಲ್ಲಿ ಟೀಚರ್ಸ್ ಇರ್ತಾರೆ, ಟೀಚರಲ್ಲಿ ಡಾಕ್ಟರ್ ಇರ್ತಾರೆ. ಆಯಿತಾ, ಮೆಡಿಕಲ್ ಡಾಕ್ಟರ್ಸ್ ಇರ್ತಾರಲ್ಲ, ಮೆಡಿಕಲ್ ಡಾಕ್ಟರ್ಸ್ಗೆ ಪಾಠ ಮಾಡೋರು ಇರ್ತಾರಲ್ಲ. ಆಯಿತಾ, UG PG ಅಂತೆಲ್ಲ ಇರುತ್ತೆ, ಅವ್ರಿಗೆ ಡಾಕ್ಟ್ರೇ ಪಾಠ ಮಾಡೋದು, ಡಾಕ್ಟ್ರೇ ಪಾಠ ಮಾಡೋದು. ಆಯಿತಾ, ಡಾಕ್ಟರ್, ಟೀಚರ್ಸ್ ಇರ್ತಾರೆ. ಆಯಿತಾ, ಸೊ ಡಾಕ್ಟರು ಮತ್ತು ಟೀಚರ್ಸು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಮತ್ತು ಟೀಚರ್ಸಲ್ಲಿ ಮಹಿಳೆಯರು ಇರ್ತಾರೆ. ಆಯಿತಾ, ಟೀಚರಲ್ಲಿ ವುಮೆನು ಇರ್ತಾರೆ, ಡಾಕ್ಟರ್ಸಲ್ಲಿ ವುಮೆನು ಇರ್ತಾರೆ. ಆಯಿತಾ, ಈ ಮೂರು ಇಂಟರ್ ಕನೆಕ್ಟೆಡ್ ನೋಡಿ, ಅದನ್ನು ಈ ರೀತಿ ಬರಿಬೋದು. ಆಯಿತಾ, ಇದು ಡಾಕ್ಟರ್ಸು. ಆಯಿತಾ, ಇದೇನಾಗುತ್ತೆ? ಟೀಚರ್ಸು. ಡಾಕ್ಟ್ರಲ್ಲಿ ಟೀಚರ್ಸ್ ಇರ್ತಾರೆ, ಟೀಚರಲ್ಲಿ ಡಾಕ್ಟರ್ ಇರ್ತಾರೆ. ಆಯಿತಾ, ನೆಕ್ಸ್ಟು ಇದು ವುಮೆನ್. ಇದು ವುಮೆನ್ ಅಥವಾ ಮಹಿಳೆಯರು. ಆಯಿತಾ, ಮಹಿಳೆಯರಲ್ಲಿ ಡಾಕ್ಟರ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ. ಟೀಚರ್ಸಲ್ಲಿ ವುಮೆನು ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಡಾಕ್ಟರ್ಸಲ್ಲಿ ಟೀಚರ್ಸ್ ಇರ್ತಾರೆ, ವುಮೆನು ಇರ್ತಾರೆ. ಆಯಿತಾ, ಮೂರು ಇಂಟರ್ ಕನೆಕ್ಟೆಡ್. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 8ಗೆ ಆನ್ಸರು ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಡಾಕ್ಟರ್ಸು, ಲಾಯರ್ಸು ಮತ್ತು ಇಂಜಿನಿಯರ್ಸ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ವೈದ್ಯರು, ವಕೀಲರು ಮತ್ತು ಇಂಜಿನಿಯರ್ಗಳು ಅಂತ ಕೊಟ್ಟಿದ್ದಾರೆ. ಆಯಿತಾ, ಈ ಮೂರು ಬೇರೆ ಬೇರೆ ಪ್ರೊಫೆಷನ್ನು. ಆಯಿತಾ, ಒಂದಕ್ಕೊಂದು ಸಂಬಂಧ ಇರಲ್ಲ, ಮೂರು ಬೇರೆ ಬೇರೆ ಪ್ರೊಫೆಷನ್ನು. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ಇದೇನಾಗುತ್ತೆ? ಡಾಕ್ಟರ್ಸು, ಲಾಯರ್ಸು, ಇದು ಇಂಜಿನಿಯರ್ಸ್.
ಸಾಮಾನ್ಯವಾಗಿ ಒಬ್ರಿಗೊಂದು ಸಂಬಂಧ ಇರಲ್ಲ, ಪ್ರೊಫೆಷನ್ ಇರ್ತಾರೆ, ಡಾಕ್ಟರ್ ಪ್ರೊಫೆಷನು, ಲಾಯರು ಮತ್ತು ಇಂಜಿನಿಯರ್, ಒಂದಕ್ಕೊಂದು ಪ್ರೊಫೆಷನ್ಗೆ ಸಂಬಂಧ ಇರಲ್ಲ. ಸಂಬಂಧ ಇಲ್ಲ ಅಂದರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ. ಕ್ವಶನ್ ನಂಬರ್ 9ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 9ಗೆ ಆನ್ಸರು ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಡೇಸ್, ಮಂತ್ ಆ್ಯಂಡ್ ಇಯರ್ ಅಂತ ಕೊಟ್ಟಿದ್ದಾನೆ. ಆಯಿತಾ. ಡೇಸ್, ಮಂತ್ ಆ್ಯಂಡ್ ಇಯರ್ ಕನ್ನಡದಲ್ಲಿ ದಿನಗಳು, ತಿಂಗಳುಗಳು ಮತ್ತು ವರ್ಷ, ಈ ಮೂರು ಮಧ್ಯೆ ಯಾವ ರೀತಿ ಸಂಬಂಧ ಇದೆ ಅಂದ್ಬಿಟ್ಟು 4 ಫಿಗರ್ ಕೊಟ್ಟಿದ್ದೇನೆ. ಅದು ಯಾವ ಫಿಗರ್ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆಯಿತಾ. ನೋಡಿ, ಫಸ್ಟ್ ಏನು ಬರುತ್ತೆ? ವರ್ಷ ಬರುತ್ತೆ, ವರ್ಷ ಅಥವಾ ಇಯರು. ಆಯಿತಾ. ಅದರೊಳಗಡೆ ಮಂತ್ ಬರುತ್ತೆ. ಆಯಿತಾ. ಅದರೊಳಗಡೆ ಮಂತ್ ಬರುತ್ತೆ. ಅದನ್ನು ಯಾವ ರೀತಿ ಬರ್ಕೋಬೋದು? ನಾವು ಈ ರೀತಿ ಬರ್ಕೋಬೋದು. ಅದರೊಳಗಡೆ ಮಂತ್ ಬರುತ್ತೆ. ಸೊ ಮಂತ್ನ ಈ ರೀತಿ ಬರ್ಕೋಬೋದು. ಇದು ಮಂತ್ ಆಗುತ್ತೆ, ಅಥವಾ ತಿಂಗಳುಗಳು. ಇಯರ್ ಒಳಗಡೆ ಮಂತ್ಸ್ ಬರುತ್ತೆ. ಆಯಿತಾ. ಅದರೊಳಗಡೆ ಏನು ಬರುತ್ತೆ? ಡೇಸ್ ಬರುತ್ತೆ. ಅದರೊಳಗಡೆ ಡೇಸ್ ಬರುತ್ತೆ. ನಾವು ಇದನ್ನು ಈ ರೀತಿ ಬರ್ಕೋಬೋದು. ಆಯಿತಾ. ಡೇಸ್ ಆದಮೇಲೆ ಮಂತ್, ಮಂತ್ ಆದಮೇಲೆ ಇಯರ್. ಆಯಿತಾ. ಆನ್ಸರ್ ಏನು ಬರುತ್ತೆ? ಆಪ್ಷನ್ನು ಕ್ವಶನ್ ನಂಬರ್ 10ಗೆ ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 10ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ಆಕ್ಸಿಜನ್ನು, ಏರು ಮತ್ತು ಪೆನ್ನು. ಕನ್ನಡದಲ್ಲಿ ಆಮ್ಲಜನಕ, ಗಾಳಿ ಮತ್ತು ಪೆನ್ನು. ಆಯಿತಾ. 3 ಕೊಟ್ಬಿಟ್ಟು ಕೆಳಗಡೆ 4 ಫಿಗರ್ ಕೊಟ್ಟಿದ್ದಾನೆ. ಅದು ಯಾವ ಫಿಗರ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯಿತಾ. ನೋಡಿ, ಸಾಮಾನ್ಯವಾಗಿ ಏರ್ ಅಥವಾ ಗಾಳಿ, ಅದರೊಳಗಡೆ ಆಕ್ಸಿಜನ್ ಇರುತ್ತೆ. ಆಯಿತಾ. ಏರ್ ಅಥವಾ ಗಾಳಿ ಒಳಗಡೆ ಆಕ್ಸಿಜನು, ಕಾರ್ಬನ್ ಡೈಆಕ್ಸೈಡು, ಆಯಿತಾ, ನೈಟ್ರೋಜನ್ ಅದೆಲ್ಲ ಇರುತ್ತೆ. ಆಯಿತಾ. ಇದನ್ನು ಆಕ್ಸಿಜನ್ ಅಂತ ಹೇಳ್ಬೋದು. ಆಕ್ಸಿಜನ್ ಆಮ್ಲಜನಕ, ಗಾಳಿ ಒಳಗಡೆ ಆಮ್ಲಜನಕ ಇರುತ್ತೆ, ಏರ್ ಒಳಗಡೆ ಆಕ್ಸಿಜನ್ ಇರುತ್ತೆ. ಆಯಿತಾ. ಮತ್ತು ಪೆನ್ನು, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಪೆನ್ನು, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಪೆನ್ ಯಾವುದು ಸಂಬಂಧ ಇಲ್ಲ. ಸೊ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ. ಗಾಳಿ ಒಳಗಡೆ ಆಕ್ಸಿಜನ್ ಇದೆ. ಆಯಿತಾ. ಪೆನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇರೋಲ್ಲ. ಅದನ್ನು ಆಪ್ಷನ್ ಸಿ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 11ಗೆ ಆನ್ಸರು ಆಪ್ಷನ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ರೆಡ್, ಕಲರು ಮತ್ತು ಟ್ರೀ ಅಂತ ಕೊಟ್ಟಿದ್ದಾನೆ. ಆಯಿತಾ. ಕೆಂಪು, ಬಣ್ಣ ಮತ್ತು ಮರ ಅಂತ ಕೊಟ್ಟಿದ್ದಾನೆ. 3 ಐಟಮ್ಸ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಕೆಳಗಡೆ 4 ಫಿಗರ್ ಕೊಟ್ಟಿದ್ದಾನೆ. ಆ 3 ಐಟಮ್ಸ್ನ ಕೆಳಗಡೆ ಯಾವ ಫಿಗರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದೆ. ಆಯಿತಾ. ನೋಡಿ, ಫಸ್ಟ್ ಕಲರ್ ಅಂತ ಬರ್ಕೊಳ್ಳಿ. COLOUR, ಕಲರ್, ಬಣ್ಣ. ಅದರೊಳಗಡೆ ರೆಡ್ ಕಲರ್ ಬರುತ್ತೆ. ಆಯಿತಾ. ಬಣ್ಣದ ಒಳಗಡೆ ರೆಡ್ ಕಲರ್ ಬರುತ್ತೆ. ಆಯಿತಾ. ಬಣ್ಣದ ಒಳಗಡೆ ರೆಡ್ ಬರುತ್ತೆ, ಕಲರ್ ಒಳಗಡೆ ರೆಡ್ ಬರುತ್ತೆ. ಮತ್ತು ಟ್ರೀ ಅಂತೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆಯಿತಾ. ಟ್ರೀ, ಮರಕ್ಕೂ ಬಣ್ಣಕ್ಕೂ ಸಂಬಂಧನೇ ಇಲ್ಲ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ. ಕ್ವಶನ್ ನಂಬರ್ 12ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 12ಗೆ ಆನ್ಸರ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಫುಡ್, ಕರ್ಡು, ಸ್ಪೂನ್ಸ್, ಕನ್ನಡದಲ್ಲಿ ಆಹಾರ, ಮೊಸರು, ಚಮಚಗಳು ಅಂತ ಕೊಟ್ಟಿದ್ದಾನೆ. ಆಯಿತಾ. ಫಸ್ಟ್ ಏನು ಬರುತ್ತೆ? ಫುಡ್ ಬರುತ್ತೆ. ಫುಡ್ಡು, ಆಯಿತಾ. ಅದರೊಳಗಡೆ ಕರ್ಡ್ ಬರುತ್ತೆ. ಫುಡ್ಡು, ಅದರೊಳಗಡೆ ಕರ್ಡ್ ಬರುತ್ತೆ. ಆಯಿತಾ. ಆಹಾರ, ಅದರೊಳಗಡೆ ಮೊಸರು. ಆಯಿತಾ. ಸ್ಪೂನು ಸಪ್ರೇಟಾಗಿ ಬರ್ಕೊಳ್ಳಿ. ಸ್ಪೂನು, ಇದಕ್ಕೂ ಏನು ಸಂಬಂಧ ಏನಿಲ್ಲ. ಸ್ಪೂನ್ಸ್. ಆಯಿತಾ. ಫುಡ್ಡು ಮತ್ತು ಕರ್ಡು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸೊ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 13ಗೆ ಆನ್ಸರು ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಏಷ್ಯಾ, ಇಂಡಿಯಾ, ಪಾಕಿಸ್ತಾನ. ಕನ್ನಡದಲ್ಲಿ ಏಷ್ಯಾ, ಭಾರತ ಮತ್ತು ಪಾಕಿಸ್ತಾನ. ಇಲ್ಲಿ ನೋಡಿ, ಭಾರತ ಮತ್ತು ಪಾಕಿಸ್ತಾನ ಇವೆರಡು ದೇಶಗಳು. ಆಯಿತಾ. ಭಾರತ ಮತ್ತು ಪಾಕಿಸ್ತಾನ ಇವೆರಡು ಕಂಟ್ರೀಸು. ಏಷ್ಯಾ ಅನ್ನೋದು ಕಾಂಟಿನೆಂಟು. ಏಷ್ಯಾ ಅಂದರೆ ಖಂಡ. ಆಯಿತಾ. ಇದನ್ನ ಏಷ್ಯಾ ಅಂತ ಬರ್ಕೋಬೋದು. ಕಾಂಟಿನೆಂಟು, ಏಷ್ಯಾ ಅಂದರೆ ಕಾಂಟಿನೆಂಟು ಅಥವಾ ಖಂಡ. ಅದರೊಳಗಡೆ ಇಂಡಿಯಾ ಮತ್ತು ಪಾಕಿಸ್ತಾನ ಬರುತ್ತೆ. ಅದರೊಳಗಡೆ ಇಂಡಿಯಾ ಮತ್ತು ಪಾಕಿಸ್ತಾನ ಬರುತ್ತೆ. ಇಂಡಿಯಾ ಮತ್ತು ಪಾಕಿಸ್ತಾನ ಬರುತ್ತೆ. ಆಪ್ಷನ್ ಬಿ ಅಂತ ಮಾರ್ಕ್ ಮಾಡೋದು. ಕ್ವಶನ್ ನಂಬರ್ 14ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಮೆನ್, ಫಾದರ್ಸು, ಡಾಕ್ಟರ್ಸ್ ಅಂತ ಇದೆ. ಕನ್ನಡದಲ್ಲಿ ಪುರುಷರು, ತಂದೆ ಮತ್ತು ವೈದ್ಯರು ಅಂತ ಕೊಟ್ಟಿದ್ದಾರೆ. ಆಯಿತಾ. ಮೆನ್ನು, ಫಾದರು, ಡಾಕ್ಟರ್ಸ್. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ನೋಡಿ, ಆಲ್ ಫಾದರ್ಸ್ ಆರ್ ಮೆನ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ. ಆಲ್ ಫಾದರ್ಸ್ ಆರ್ ಮೆನ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ. ಇದನ್ನ ಮೆನ್ ಅಂತ ಬರ್ಕೊಳ್ಳಿ, ಇದನ್ನ ಫಾದರ್ಸ್ ಅಂತ ಬರ್ಕೊಳ್ಳಿ.
ಆಲ್ ಫಾದರ್ಸ್ ಆರ್ ಮೆನ್. ಆಯ್ತಾ, ಪ್ರತಿಯೊಬ್ಬ ತಂದೆನೂ ಪುರುಷ ಆಗಿರ್ತಾನೆ. ಪ್ರತಿಯೊಬ್ಬ ತಂದೆನೂ ಪುರುಷ ಆಗಿರ್ತಾನೆ. ಆಲ್ ಫಾದರ್ಸ್ ಆರ್ ಮೆನ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡಾಕ್ಟರ್ಸ್ ಇದೆ. ಡಾಕ್ಟರ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು? ಡಾಕ್ಟರ್ಸ್ ಅಲ್ಲಿ ಸ್ವಲ್ಪ ಜನ ಫಾದರ್ಸು ಆಗಿರ್ತಾರೆ, ತಂದೆಯರು ಆಗಿರ್ತಾರೆ. ಡಾಕ್ಟರ್ಸ್ ಅಲ್ಲಿ ಸ್ವಲ್ಪ ಜನ ಪುರುಷರು ಇರ್ತಾರೆ. ಆಯ್ತಾ, ಡಾಕ್ಟರ್ ಅಂದ್ರೆ ಅದರಲ್ಲಿ ತಂದೆಯರು ಇರ್ತಾರೆ, ಪುರುಷರು ಇರ್ತಾರೆ. ಸೊ ಏನ್ ಮಾಡಿ, ಅವೆರಡು ಕನೆಕ್ಟ್ ಆಗಬೇಕು. ಈ ರೀತಿ ರೆಪ್ರೆಸೆಂಟ್ ಮಾಡಿ. ಆಯ್ತಾ, ಈ ರೀತಿ ರೆಪ್ರೆಸೆಂಟ್ ಮಾಡಿ. ಇದೇನಾಗುತ್ತೆ? ಡಾಕ್ಟರ್ಸ್ ಆಗುತ್ತೆ. ಡಾಕ್ಟರ್ಸ್. ಆಯ್ತಾ, ಆಪ್ಷನ್ ಏನ್ ಬರುತ್ತೆ ಇದಕ್ಕೆ? ABCD. ಆಪ್ಷನ್ ಡಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಅಲ್ಲಿ ಬ್ರದರ್ಸ್, ಫಾದರ್ಸ್, ಮದರ್ಸ್, ಕನ್ನಡದಲ್ಲಿ ಸಹೋದರರು, ತಂದೆ ಮತ್ತು ತಾಯಂದಿರು. ಆಯ್ತಾ, 3 ಎಂಟಿಟೀಸ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು 4 ಫಿಗರ್ ಅಲ್ಲಿ ಯಾವುದು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ, ಫಾದರ್ಸ್ ಅಲ್ಲಿ ಸ್ವಲ್ಪ ಜನ ಬ್ರದರ್ಸ್ ಇರ್ತಾರೆ, ಬ್ರದರ್ಸ್ ಅಲ್ಲಿ ಸ್ವಲ್ಪ ಜನ ಫಾದರ್ಸ್ ಇರ್ತಾರೆ. ಆಯ್ತಾ, ತಂದೆಯರಲ್ಲಿ ಸ್ವಲ್ಪ ಜನ ಸಹೋದರರು ಇರ್ತಾರೆ, ಸಹೋದರರಲ್ಲಿ ಸ್ವಲ್ಪ ಜನ ತಂದೆಯರು ಇರ್ತಾರೆ. ಆಯ್ತಾ, ಅವೆರಡು ಇಂಟರ್ ಕನೆಕ್ಟೆಡ್. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ, ಫಾದರ್ಸು, ಆಯ್ತಾ, ಅದರಲ್ಲಿ ಬ್ರದರ್ಸ್ ಇರ್ತಾರೆ. ಫಾದರ್ಸ್ ಅಲ್ಲಿ ಸ್ವಲ್ಪ ಜನ ಬ್ರದರ್ಸ್ ಇರ್ತಾರೆ. ಆಯ್ತಾ, ಬ್ರದರ್ಸ್ ಅಲ್ಲಿ ಸ್ವಲ್ಪ ಜನ ಫಾದರ್ಸ್ ಇರ್ತಾರೆ. ತಂದೆಯರಲ್ಲಿ ಸ್ವಲ್ಪ ಜನ ಸಹೋದರರು ಇರ್ತಾರೆ, ಸಹೋದರರಲ್ಲಿ ಸ್ವಲ್ಪ ಜನ ತಂದೆಯರು ಇರ್ತಾರೆ. ಆಯ್ತಾ, ಮದರ್ ಸಪರೇಟ್. ಮದರ್ ಸಪರೇಟ್. ಆಯ್ತಾ, MOTHER ಮದರ್. ಆಯ್ತಾ, ಮದರ್ ಅಲ್ಲಿ ಯಾರು ಬ್ರದರ್ಸ್ ಇರಲ್ಲ. ಮದರ್ ಅಲ್ಲಿ ತಾಯಂದಿರಲ್ಲಿ ಯಾರು ಅಣ್ತಂದಿರಲ್ಲ, ಮತ್ತೆ ಫಾದರ್ಸ್ ಅಂತ ಕರೆಯಕ್ಕಾಗಲ್ಲ. ಆಯ್ತಾ, ಮದರ್ ಒಳಗಡೆ ಯಾರು ಬ್ರದರ್ಸ್ ಇರಲ್ಲ, ಮತ್ತೆ ತಂದೆಯರು ಇರಲ್ಲ. ಅದಕ್ಕೆ ಇದನ್ನ ಸಪರೇಟ್ ಬರ್ದಿದ್ವಿ. ಆಯ್ತಾ, ಕ್ವಶನ್ ನಂಬರ್ 16ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 16ಗೆ ಆನ್ಸರು ಎ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ ನೋಡಿ. ಈ ಕ್ವಶನ್ ಸ್ವಲ್ಪ ಮಕ್ಳಿಗೆ ಕನ್ಫ್ಯೂಷನ್ ಅನ್ಸುತ್ತೆ. ಆಯ್ತಾ, ಫಾದರ್ಸು ಅದರಲ್ಲಿ ಬ್ರದರ್ಸ್ ಆಗಿರ್ತಾರೆ, ಫಾದರ್ಸ್ ಅಲ್ಲಿ ಬ್ರದರ್ಸು ಆಗಿರ್ತಾರೆ, ಬ್ರದರ್ಸ್ ಅಲ್ಲಿ ಫಾದರ್ಸ್ ಆಗಿರ್ತಾರೆ. ಆಯ್ತಾ, ನೋಡಿ, ಅಣ್ತಂದಿರೋ ಅಪ್ಪ ಆಗಿರ್ತಾರೆ, ಅಪ್ಪನ ಪೊಸಿಷನ್ ಇರ್ತಾರೆ. ಅಣ್ತಂದಿರೋ ಅಥವಾ ಬ್ರದರ್ಸು ಅಪ್ಪನ ಪೊಸಿಷನ್ ಇರ್ತಾರೆ, ಅಪ್ಪನ ಪೊಸಿಷನ್ ಇರೋ ಬ್ರದರ್ಸ್ ಆಗಿರ್ತಾರೆ, ಅಣ್ತಂದಿರೋ ಆಗಿರ್ತಾರೆ. ಆಯ್ತಾ, ಮದರ್ಸ್ ಯಾವುದೇ ಕಾರಣಕ್ಕೂ ಬ್ರದರ್ಸ್ ಆಗಿರಲ್ಲ. ಆಯ್ತಾ, ಮದರ್ಸ್ ಒಳಗಡೆ ಯಾರು ಬ್ರದರ್ಸ್ ಇರಲ್ಲ. ತಾಯಂದಿರು ಯಾವಾಗಲೂ ಸಹೋದರರಾಗಿರಲ್ಲ. ಆಯ್ತಾ, ಮತ್ತೆ ತಾಯಂದಿರಲ್ಲಿ ಯಾರೋ ತಂದೆಯರು ಇರಲ್ಲ. ಆಯ್ತಾ, ತಾಯಂದಿರಲ್ಲಿ ಬೇಕಾದ್ರೆ ಸಹೋದರಿಯರು ಇರ್ತಾರೆ. ಆಯ್ತಾ, ಬ್ರದರ್ಸ್ ಇರಲ್ಲ. ಅದಕ್ಕೆ ಇದನ್ನ ಸಪ್ರೇಟ್ ಆಗಿ ಬರ್ದಿರೋದು. ಕ್ವಶನ್ ನಂಬರ್ 16ಗೆ ಆನ್ಸರು ಎ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಅಲ್ಲಿ ವುಮೆನು, ಗೈನೋಕಾಲಜಿಸ್ಟು, ಡಾಕ್ಟರ್ಸ್, ಕನ್ನಡದಲ್ಲಿ ಮಹಿಳೆಯರು, ಸ್ತ್ರೀರೋಗ ತಜ್ಞರು ಮತ್ತೆ ವೈದ್ಯರು ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ. ಎಲ್ಲಾ ಗೈನೋಕಾಲಜಿಸ್ಟು, ಆಯ್ತಾ, ಎಲ್ಲಾ ಗೈನೋಕಾಲಜಿಸ್ಟು ವುಮೆನ್ಸ್ ಆಗಿರ್ತಾರೆ. ಆಯ್ತಾ, ಎಲ್ಲ ಗೈನೋಕಾಲಜಿಸ್ಟು ವುಮೆನ್ಸ್ ಆಗಿರ್ತಾರೆ. ಎಲ್ಲ ಗೈನೋಕಾಲಜಿಸ್ಟ್, ಸ್ಪೆಲ್ಲಿಂಗ್ ನೋಡಿ, ಗೈನೋಕಾಲಜಿಸ್ಟು, ಎಲ್ಲ ಗೈನೋಕಾಲಜಿಸ್ಟು ವುಮೆನ್ಸ್ ಆಗಿರ್ತಾರೆ. ಆಯ್ತಾ, ಎಲ್ಲ ಸ್ತ್ರೀ ರೋಗ ತಜ್ಞರು ವುಮೆನ್ಸ್ ಆಗಿರ್ತಾರೆ. ಆಯ್ತಾ, ಡಾಕ್ಟರ್ಸ್ನ ಈ ರೀತಿ ಬರ್ಕೋಬಹುದು. ಆಯ್ತಾ, ಡಾಕ್ಟರ್ಸ್ ಅಲ್ಲಿ ವುಮೆನ್ಸು ಇರ್ತಾರೆ ಮತ್ತೆ ಗೈನಕಾಲಜಿಸ್ಟು ಇರ್ತಾರೆ. ಆಯ್ತಾ, ಡಾಕ್ಟರ್ಸ್ ಅಲ್ಲಿ ವುಮೆನ್ಸ್ ಇರ್ತಾರೆ, ವುಮೆನ್ಸ್ ಡಾಕ್ಟರ್ ಇರ್ತಾರೆ. ಡಾಕ್ಟರ್ಸ್ ಅಲ್ಲಿ ಗೈನಕಾಲಜಿಸ್ಟು ಇರ್ತಾರೆ. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ, ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 17ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 17 ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಎಲ್ಲ ಗೈನಕಾಲಜಿಸ್ಟು ವುಮೆನ್ಸ್ ಆಗಿರ್ತಾರೆ. ಕನ್ನಡದಲ್ಲಿ ಎಲ್ಲ ಸ್ತ್ರೀರೋಗ ತಜ್ಞರು ಮಹಿಳೆಯರಾಗಿರ್ತಾರೆ. ಮತ್ತೆ ಡಾಕ್ಟರ್ಸ್ ಅಲ್ಲಿ ಗೈನಕಾಲಜಿಸ್ಟ್ ಇರ್ತಾರೆ, ವುಮೆನ್ ಇರ್ತಾರೆ. ಆಯ್ತಾ, ಡಾಕ್ಟರ್ಸ್ ಅಲ್ಲಿ ಸ್ತ್ರೀ ರೋಗ ತಜ್ಞರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಆಯ್ತಾ, ಕ್ವಶನ್ ನಂಬರ್ 17ಗೆ ಆನ್ಸರು ಎ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಅಲ್ಲಿ ವೆಹಿಕಲ್ಲು, ಕಾರು, ಮೋಟಾರ್ ಬೈಕು, ವಾಹನ, ಕಾರು ಮತ್ತೆ ಮೋಟಾರ್ ಸೈಕಲ್ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಈ ರೀತಿ ಆಲ್ರೆಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಫಸ್ಟ್ ಏನು ಬರುತ್ತೆ? ವೆಹಿಕಲ್ ಬರುತ್ತೆ. ವೆಹಿಕಲ್ ಅಥವಾ ವಾಹನ ಅಂತ ಬರುತ್ತೆ. ಅದ್ರೊಳಗಡೆ ನಮಗೆ ಕಾರ್ ಬರುತ್ತೆ. ವೆಹಿಕಲ್ ಒಳಗಡೆ ಕಾರ್ ಬರುತ್ತೆ. ಆಯ್ತಾ, ವೆಹಿಕಲ್ ಒಳಗಡೆ ಮೋಟಾರ್ ಸೈಕಲ್ ಅಥವಾ ಮೋಟಾರ್ ಬೈಕ್ ಬರುತ್ತೆ. ಆಯ್ತಾ, ಮೋಟಾರ್ ಸೈಕಲ್ ಅಥವಾ ಬೈಕ್ ಬರುತ್ತೆ. ಮೋಟಾರ್ ಸೈಕಲ್ ಅಥವಾ ಬೈಕ್ ಬರುತ್ತೆ. ಎರಡು ಸಪ್ರೇಟ್, ಅದಕ್ಕೆ ಸಪ್ರೇಟ್ ಫಿಗರ್ ಬರ್ದಿದ್ದೀವಿ. ಆಯ್ತಾ, ವಾಹನ ಅದರೊಳಗಡೆ ಕಾರು, ಅದರೊಳಗಡೆ ಮೋಟಾರ್ ಬೈಕ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 18ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಲ್ಲಿ ಇಂಡಿಯಾ, ಡೆಲ್ಲಿ, ಅಸ್ಸಾಂ, ಗುವಾಹಟಿ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಇಂಡಿಯಾ ಅಂದ್ರೆ ಕಂಟ್ರಿ,
ಅದರೊಳಗಡೆ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಇದೆ ಆಯ್ತಾ. ಇಂಡಿಯಾ ಅಂದರೆ ಅದೊಂದು ಕಂಟ್ರಿ ಆಯ್ತಾ, ಅದರೊಳಗಡೆ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಇದೆ. ಡೆಲ್ಲಿ ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿ ಇದೆ ಆಯ್ತಾ. ಅದಾದ್ಮೇಲೆ ಇಂಡಿಯಾದೊಳಗಡೆ ಅಸ್ಸಾಂ ಇದೆ. ಇಂಡಿಯಾದೊಳಗಡೆ ಅಸ್ಸಾಂ ಅಂತ ಒಂದು ಸ್ಟೇಟ್ ಇದೆ. ಅಸ್ಸಾಂ ಅಂತ ಒಂದು ಸ್ಟೇಟ್ ಇದೆ ಆಯ್ತಾ. ಅಸ್ಸಾಂ ಒಳಗಡೆ ಗುವಾಹಟಿ ಅಂತ ಒಂದು ಸಿಟಿ ಇದೆ. ಅಸ್ಸಾಂ ಒಳಗಡೆ ಗುವಾಹಟಿ ಅಂತ ಒಂದು ಸಿಟಿ ಇದೆ ಆಯ್ತಾ. ನೋಡಿ, ಇಂಡಿಯಾ ಅದರೊಳಗಡೆ ಡೆಲ್ಲಿ ಇದೆ ಕ್ಯಾಪಿಟಲ್ ಸಿಟಿ, ಮತ್ತೆ ಇಂಡಿಯಾದೊಳಗಡೆ ಅಸ್ಸಾಂ ಅಂತ ಒಂದು ಸ್ಟೇಟ್ ಇದೆ. ಆ ಸ್ಟೇಟ್ ಒಳಗಡೆ ಗುವಾಹಟಿ ಅಂತ ಒಂದು ಸಿಟಿ ಇದೆ ಆಯ್ತಾ. ಕ್ಯಾಪಿಟಲ್ ಸಿಟಿ ಅಲ್ಲ, ಸಿಟಿ ಇದೆ. ಅಸ್ಸಾಂದು ಕ್ಯಾಪಿಟಲ್ ಸಿಟಿ ದಿಸ್ಪುರ್ ಅಂತ ಆಯ್ತಾ. ಅಸ್ಸಾಂ ಒಳಗಡೆ ಗುವಾಹಟಿ ಅನ್ನೋದು ಒಂದು ಸಿಟಿ ಆಯ್ತಾ. ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅದನ್ನ. ಕ್ವಶನ್ ನಂಬರ್ 19 ಆನ್ಸರ್ ಬರುತ್ತೆ. ಕ್ವಶನ್ ನಂಬರ್ 19 ಆನ್ಸರು ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ವುಮೆನ್, ಮದರ್ ಇನ್ ಲಾ ಮತ್ತೆ ಹೌಸ್ ವೈಫ್ ಆಯ್ತಾ. ಕನ್ನಡದಲ್ಲಿ ಮಹಿಳೆಯರು, ಅತ್ತೆ, ಗೃಹಿಣಿಯರು ಆಯ್ತಾ. ಮಹಿಳೆಯರು ಅಂದ್ರೆ ಅದರೊಳಗಡೆ ಅತ್ತೆದಿರು ಇರ್ತಾರೆ, ಗೃಹಿಣಿಯರು ಇರ್ತಾರೆ ಆಯ್ತಾ. ವುಮೆನ್ ಅಂದ್ರೆ ಅದರೊಳಗಡೆ ಮದರ್ ಇನ್ ಲಾರು ಇರ್ತಾರೆ, ಹೌಸ್ ವೈಫು ಇರ್ತಾರೆ ಆಯ್ತಾ. ನೋಡಿ, ಫಸ್ಟ್ ವುಮೆನ್ ಅಂತ ಬರ್ಕೊಳ್ಳಿ, ದೊಡ್ಡ ಸರ್ಕಲ್ಲು ವುಮೆನು ಆಯ್ತಾ. ಅದರೊಳಗಡೆ ಮದರ್ ಇನ್ ಲಾ ಇರ್ತಾರೆ, ಮದರ್ ಇನ್ ಲಾ ಇರ್ತಾರೆ ಆಯ್ತಾ. ಅದನ್ನ ಈ ರೀತಿ ಬರ್ಕೊಳ್ಳಿ, ಇನ್ ಲಾ ಆಯ್ತಾ. ಮದರ್ ಇನ್ ಲಾ ಅಂತ ಬರ್ಕೊಳ್ಳಿ, ಮದರ್ ಇನ್ ಲಾ ಅಂತ ಬರ್ಕೊಳ್ಳಿ ಆಯ್ತಾ. ನೋಡಿ, ಮದರ್ ಇನ್ ಲಾದಲ್ಲಿ ಸ್ವಲ್ಪ ಜನ ಹೌಸ್ ವೈಫ್ ಇರ್ತಾರೆ, ಹೌಸ್ ವೈಫಲ್ಲಿ ಸ್ವಲ್ಪ ಜನ ಮದರ್ ಇನ್ ಲಾ ಇರ್ತಾರೆ ಆಯ್ತಾ. ಅತ್ತೆದೀರಲ್ಲಿ ಸ್ವಲ್ಪ ಜನ ಗೃಹಿಣಿಯರು ಇರ್ತಾರೆ, ಗೃಹಿಣಿಯರಲ್ಲಿ ಸ್ವಲ್ಪ ಜನ ಅತ್ತೆದೀರು ಇರ್ತಾರೆ. ಇವೆರಡು ಇಂಟರ್ ಕನೆಕ್ಟೆಡ್ ಆಯ್ತಾ, ಇವೆರಡು ಇಂಟರ್ ಕನೆಕ್ಟೆಡ್. ಸೊ ಅದಕ್ಕೆ ಇವೆರಡು ಕನೆಕ್ಟ್ ಮಾಡಿ ಆಯ್ತಾ. ಸೊ ಇವೆರಡನ್ನು ಕನೆಕ್ಟ್ ಮಾಡಿ, ಇದೇನಾಗುತ್ತೆ ಹೌಸ್ ವೈಫ್, ಹೌಸ್ ವೈಫ್ಸ್ ಆಯ್ತಾ. ಹೌಸ್ ವೈಫು, ಇದು ಅತ್ತೆ, ಇದು ಗೃಹಿಣಿಯರು ಆಯ್ತಾ. ಇದು ಮಹಿಳೆಯರು, ವುಮೆನ್ ಅಂದರೆ ಮಹಿಳೆಯರು. ಸೊ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 20 ಇದು ವುಮೆನ್ಸು, ಅದರಲ್ಲಿ ಮದರ್ ಇಂದನೂ ಇರ್ತಾರೆ, ಹೌಸ್ ವೈಫು ಇರ್ತಾರೆ. ಮದರ್ ಇಂದಾದಲ್ಲಿ ಸ್ವಲ್ಪ ಜನ ಹೌಸ್ ವೈಫ್ ಆಗಿರ್ತಾರೆ, ಹೌಸ್ ವೈಫಲ್ಲಿ ಸ್ವಲ್ಪ ಜನ ಮದರ್ ಇಂದ ಇರ್ತಾರೆ ಆಯ್ತಾ. ಕ್ವಶನ್ ನಂಬರ್ 20 ಏನು ಬರುತ್ತೆ? ಕ್ವಶನ್ ನಂಬರ್ 20 ಆನ್ಸರು ಸಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನಲ್ಲಿ ರೆಪ್ಟೈಲ್, ಮ್ಯಾಮಲ್, ಲಿಸರ್ಡ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಸರೀಸೃಪ, ಸಸ್ತನಿ, ಅಲ್ಲಿ ಅಂತ ಕೊಟ್ಟಿದ್ದಾನೆ ಆಯ್ತಾ. ನೀವೇನು ಮಾಡಬೇಕು ಅಂದರೆ ಇಂಟೆಲಿಜೆನ್ಸ್ ಚಾಪ್ಟರ್ನ ಸಾಲ್ವ್ ಮಾಡೋಕೆ ಮುಂಚೆನೇ ನೀವು ಜನರಲ್ ನಾಲೆಡ್ಜ್ ಕಲ್ತಿರ್ಬೇಕು, ಮತ್ತು ಕನ್ನಡ ಕಲ್ತಿರ್ಬೇಕು. ಕನ್ನಡ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಲ್ಯಾಂಗ್ವೇಜು, ಇವೆಲ್ಲ ಕಲ್ತಿದ್ರೆ ಇದನ್ನೇ ಈಸಿಯಾಗಿ ಮಾಡ್ಬೋದು. ಇಲ್ಲ ಅಂದರೆ ತಾರೆ ಜಮೀನ್ ಥರ ನಕ್ಷತ್ರ ನೋಡಬೇಕಾಗುತ್ತೆ ಆಯಿತಾ. ಯೋಚನೆ ಮಾಡಬೇಕಾಯ್ತು ಇದೇನಪ್ಪ ಅದು ಅಂದ್ಬಿಟ್ಟು. ಅದಕ್ಕೆ ನೀವು ಜನರಲ್ ನಾಲೆಡ್ಜನ್ನ ನೀಟಾಗಿ ಕಲ್ತ್ಕೊಂಡು ಅದಾದಮೇಲೆ ಇಂಟೆಲಿಜೆನ್ಸ್ನ ಟ್ರೈ ಮಾಡಿ. ಅದ್ರ ಜೊತೆಗೆ ಲ್ಯಾಂಗ್ವೇಜು ಕಲ್ತಿರ್ಬೇಕು. ಲ್ಯಾಂಗ್ವೇಜನ್ನು ಸ್ವಲ್ಪ ಕೊಟ್ಬಿಟ್ಟಿರ್ತಾರೆ, ಸ್ವರಗಳು, ಆಮೇಲೆ ಇದು ಬರುತ್ತೆ ಸ್ವರಗಳು, ವ್ಯಂಜನಗಳು, ಏನೇನೋ ಬರುತ್ತಲ್ಲ ಗ್ರಾಮರು, ಅದನ್ನೆಲ್ಲ ಇದರಲ್ಲೂ ಕೊಟ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಇಂಟೆಲಿಜೆನ್ಸ್ನ ಟಚ್ ಮಾಡೋಕೆ ಮೊದಲೇ ಲ್ಯಾಂಗ್ವೇಜು ಮತ್ತು ಇದನ್ನು ಕಲ್ತ್ಕೊಂಡಿರಿ, ಏನು ಆ ಜನರಲ್ ನಾಲೆಡ್ಜ್ ಕಲ್ತ್ಕೊಂಡಿರಿ ಆಯಿತಾ. ಇಲ್ಲಿ ನೋಡಿ ಕ್ವಶನ್ ನಂಬರ್ 21 ನೋಡಿ. ರೆಪ್ಟೈಲು, ಮ್ಯಾಮಲು, ಲಿಸಾರ್ಡು, ಸರೀಸೃಪ, ಸಸ್ತನಿ, ಅಲ್ಲಿ ಅಂತ ಇದೆ ಆಯಿತಾ. ಫಸ್ಟ್ ಏನು ಮಾಡಿ, ರೆಪ್ಟೈಲ್. ರೆಪ್ಟೈಲ್ ಅಂದರೆ ಕನ್ನಡದಲ್ಲಿ ಸರೀಸೃಪ ಅಂತ ಬರುತ್ತೆ ಆಯಿತಾ. ಅದರೊಳಗಡೆ ನಮಗೆ ಲಿಸಾರ್ಡ್ ಬರುತ್ತೆ. ಲಿಸಾರ್ಡ್ ಅಂದರೆ ಅಲ್ಲಿ ಅಂತ, ಅಲ್ಲಿ ಅಂತ ಗುದ್ದ, ಇವೆಲ್ಲ ಇದ್ರಲ್ಲಿ ಬರುತ್ತೆ. ರೆಪ್ಟೈಲ್ ಅದರೊಳಗಡೆ ಇದು ಬರುತ್ತೆ, ಲಿಸಾರ್ಡ್ ಅಥವಾ ಅಲ್ಲಿ ಅಂತ ಬರುತ್ತೆ. ಮ್ಯಾಮಲ್ ಅಂದರೆ ಸಸ್ತನಿ, ಅದು ಸಪ್ರೇಟ್ ಇರುತ್ತೆ. ಮ್ಯಾಮಲ್ ಅಂದರೆ ಅದು ಬೇರೆ ಸ್ಪೀಸೀಸು, ಬೇರೆ ಸ್ಪೀಸೀಸು, ಅದು ಸಪ್ರೇಟಾಗಿ ಬರುತ್ತೆ. ಸಸ್ತನಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಆಯಿತಾ. ಮ್ಯಾಮಲ್ ಅದು ಸಪ್ರೇಟ್ ಸ್ಪೀಸೀಸು, MAMMAL ಮ್ಯಾಮಲ್ ಆಯಿತಾ. ಸೊ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ. ಕನ್ಫ್ಯೂಸ್ ಆಗಿಬಿಟ್ಟಿರೋ ಆಮೇಲೆ ಇಲ್ಲೊಂದು ಸರ್ಕಲ್ ಹಾಕಿದ್ದೀನಿ, ಕನ್ಫ್ಯೂಸ್ ಆಗಿಬಿಟ್ಟಿರ, ನಾನು ಇಲ್ಲೇ ಬರಿತೀನಪ್ಪ. ಮ್ಯಾಮಲ್, MAMMAL ಮ್ಯಾಮಲ್ ಅಂತ ಆಯಿತಾ. ಆಯಿತಾ. ರೆಪ್ಟೈಲ್ ಅದರೊಳಗಡೆ ಲಿಸಾರ್ಡ್ ಬರುತ್ತೆ, ಅಲ್ಲಿ ಅಂತ ಗುದ್ದ ಆ ಥರ ಎಲ್ಲ. ಸರೀಸೃಪ ಅದರೊಳಗಡೆ ಅಲ್ಲಿ ಬರುತ್ತೆ ಆಯಿತಾ. ಮ್ಯಾಮಲ್ ಅಂದರೆ ಸಸ್ತನಿ ಅಂತ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದೇ ಬೇರೆ ಸ್ಪೀಸೀಸು. ಇದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 21ಗೆ? ಆನ್ಸರು ಸಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಚಂಡೀಗಢ, ಇಂಡಿಯಾ, ಸಿಯೋಲ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಚಂಡೀಗಢ, ಭಾರತ ಮತ್ತು ಸಿಯೋಲ್ ಆಯಿತಾ. ನೋಡಿ ಫಸ್ಟ್ ಏನು ಮಾಡಿ, ಇಂಡಿಯಾ ಅಂತ ಬರ್ಕೊಳ್ಳಿ. ಇಂಡಿಯಾ ಅದರೊಳಗಡೆ ಚಂಡೀಗಢ ಬರುತ್ತೆ. ಇಂಡಿಯಾದೊಳಗಡೆ ಎಲ್ಲ ಒಂದು ಕಡೆ ಚಂಡೀಗಢ ಬರುತ್ತೆ. ಚಂಡೀಗಢ್
ಆಯ್ತಾ, ಚಂಡೀಗಢ ಬರುತ್ತೆ, ಇಂಡಿಯಾದೊಳಗಡೆ ಚಂಡೀಗಢ ಬರುತ್ತೆ. ಸಿಯೋಲ್ ಅಂದರೆ ಸೌತ್ ಕೊರಿಯಾ ಕ್ಯಾಪಿಟಲ್ ಸಿಟಿ. ಆಯ್ತಾ, ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್. ಆಯ್ತಾ, ಅದು ಸಪ್ರೇಟ್, ಅದಕ್ಕೂ ಇಂಡಿಯಾಗೂ ಏನು ಸಂಬಂಧ ಇಲ್ಲ. ಸಿಯೋಲ್ ಅಂದರೆ SEOUL. ಆಯ್ತಾ, ಸಿಯೋಲ್ ಅಂದರೆ ದಕ್ಷಿಣ ಕೊರಿಯಾದ ರಾಜಧಾನಿ. ಆಯ್ತಾ, ಸಿಯೋಲ್ ಅಂದರೆ ದಕ್ಷಿಣ ಕೊರಿಯಾದ ರಾಜಧಾನಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅದಕ್ಕೆ ಅದನ್ನ ಸಪ್ರೇಟಾಗಿ ಬರ್ದಿದ್ವಿ. ಇಂಡಿಯಾ ಒಳಗಡೆ ಚಂಡೀಗಢ ಸ್ಟೇಟ್ ಬರುತ್ತೆ. ಆಯ್ತಾ, ಕ್ವಶನ್ ನಂಬರ್ 22 ಏನಾಗುತ್ತೆ? ಕ್ವಶನ್ ನಂಬರ್ 22ಗೆ ಆನ್ಸರ್ ಬಿ ಬರುತ್ತೆ. 22ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಗ್ರಾಜ್ಯುಯೇಟ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ಸ್, ಸಿಸ್ಟರ್ ಅಂತ ಬರುತ್ತೆ. ಆಯ್ತಾ, ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತೆ ಸಹೋದರಿಯರು ಅಂತ ಕೊಟ್ಟಿದ್ದಾರೆ. ಆಯ್ತಾ, ಗೊತ್ತಾಗುತ್ತೆ ಇಲ್ಲಿ. ಪೋಸ್ಟ್ ಗ್ರಾಜ್ಯುಯೇಟ್ ಒಳಗಡೆ ಗ್ರಾಜ್ಯುಯೇಟ್ ಬರ್ತಾರೆ. ಆಯ್ತಾ, ಪೋಸ್ಟ್ ಗ್ರಾಜ್ಯುಯೇಟ್ ಒಳಗಡೆ ಗ್ರಾಜ್ಯುಯೇಟ್ ಬರ್ತಾರೆ. ಇದು ಪೋಸ್ಟ್ ಗ್ರಾಜ್ಯುಯೇಟ್ಸ್. ಆಯ್ತಾ, ಅದರೊಳಗಡೆ ಗ್ರಾಜ್ಯುಯೇಟ್ ಬರ್ತಾರೆ. ಗ್ರಾಜ್ಯುಯೇಟ್ ಆದ್ಮೇಲೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗುತ್ತೆ. ಆಯ್ತಾ, ಪದವೀಧರ ಆದ್ಮೇಲೆ ಸ್ನಾತಕೋತ್ತರ ಪದವೀಧರ ಆಗುತ್ತೆ. ಮತ್ತೆ ಸಿಸ್ಟರ್ ಅಂದ್ರೆ ಯಾವ ರೀತಿ ಬರ್ಕೋಬಹುದು? ಸಿಸ್ಟರ್ ಅಲ್ಲಿ ಈ ರೀತಿ ಬರ್ಕೋಬಹುದು ಸಿಸ್ಟರ್ನ. ಆಯ್ತಾ, ಸಿಸ್ಟರ್ಸ್ ಅಲ್ಲಿ ಸ್ವಲ್ಪ ಜನ ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ, ಸ್ವಲ್ಪ ಜನ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ತಾರೆ. ಸೊ ಅದಕ್ಕೂ ಇದಕ್ಕೂ ಇಂಟರ್ ಕನೆಕ್ಷನ್ ಇದೆ. ಆಯ್ತಾ, ಗ್ರಾಜ್ಯುಯೇಟ್ಸ್ ಆದ್ಮೇಲೆ ಪೋಸ್ಟ್ ಗ್ರಾಜ್ಯುಯೇಟ್ ಬರುತ್ತೆ, ಈ ರೀತಿ ಬರ್ಕೊಳ್ಳಿ. ಆಮೇಲೆ ಸಿಸ್ಟರ್ಸ್ ಅಲ್ಲಿ ಸಹೋದರಿಯರು, ಅದರಲ್ಲಿ ಸ್ವಲ್ಪ ಜನ ಗ್ರಾಜ್ಯುಯೇಟ್ಸ್ ಇರ್ತಾರೆ, ಪೋಸ್ಟ್ ಗ್ರಾಜ್ಯುಯೇಟ್ ಇರ್ತಾರೆ, ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 23ಗೆ ಆನ್ಸರು ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಲ್ಲಿ ಅವರೇ ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಇದನ್ನ ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ ಯಾವ್ದು ಇದಾಗುತ್ತೆ? ಇದಕ್ಕೆ ಆಪ್ಷನ್ ಸಿ ಬರುತ್ತೆ. ನೀಟಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಏನ್ ಮಾಡುತ್ತೆ? ಇದು ಲ್ಯಾಂಗ್ವೇಜಸ್ ಆಗುತ್ತೆ. ಲ್ಯಾಂಗ್ವೇಜ್ ಅಥವಾ ಕನ್ನಡದಲ್ಲಿ ಭಾಷೆಗಳು. ಲ್ಯಾಂಗ್ವೇಜಸ್ ಅಥವಾ ಕನ್ನಡದಲ್ಲಿ ಭಾಷೆಗಳು. ಅದ್ರೊಳಗಡೆ ಹಿಂದಿ ಬರುತ್ತೆ. ಆಯ್ತಾ, ಲ್ಯಾಂಗ್ವೇಜ್ ಒಳಗಡೆ ಇಂಗ್ಲಿಷ್ ಬರುತ್ತೆ. ಆಯ್ತಾ, ಇದು ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ಆಪ್ಷನ್ ಸಿ ಈ ವೆನ್ ಡಯಾಗ್ರಾಮ್ನ ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ನೋಡಿ ಲ್ಯಾಂಗ್ವೇಜ್ ಅಥವಾ ಭಾಷೆಗಳು, ಅದರೊಳಗಡೆ ಹಿಂದಿ ಬರುತ್ತೆ, ಅದರೊಳಗಡೆ ಇಂಗ್ಲಿಷ್ ಬರುತ್ತೆ. ಕ್ವಶನ್ ನಂಬರ್ 24ಗೆ ಆನ್ಸರು ಸಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಅಲ್ಲಿ ಅವನೇ ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಅಥವಾ ರೇಖಾಚಿತ್ರ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಆಯ್ತಾ, 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಇದನ್ನ ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಆಯ್ತಾ, ನೀವೇನ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದಕ್ಕೆ ಏನ್ ಬರುತ್ತೆ ಆನ್ಸರ್ ಸಿ ಆಗುತ್ತೆ. ಆಯ್ತಾ, ಆನ್ಸರ್ ಸಿ. ಏನಂತ ಕೊಟ್ಟಿದ್ದಾನೆ? ಡಾಕ್ಟರ್ಸ್. ಆಯ್ತಾ, ಡಾಕ್ಟರ್ಸ್. ಆಯ್ತಾ, ನೆಕ್ಸ್ಟ್ ಫಾದರ್ಸ್. ಆಯ್ತಾ, ಅದಾದ್ಮೇಲೆ ಬ್ರದರ್ಸ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ನೋಡಿ ಡಾಕ್ಟರ್ಸ್ ಅಲ್ಲಿ ಸ್ವಲ್ಪ ಜನ ಅಪ್ಪಂದಿರು ಇರ್ತಾರೆ, ಸ್ವಲ್ಪ ಜನ ಬ್ರದರ್ಸ್ ಇರ್ತಾರೆ. ಡಾಕ್ಟರ್ಸ್ ಅಲ್ಲಿ ಸ್ವಲ್ಪ ಜನ ಫಾದರ್ಸ್ ಇರ್ತಾರೆ, ಸ್ವಲ್ಪ ಜನ ಬ್ರದರ್ಸ್ ಇರ್ತಾರೆ. ಆಯ್ತಾ, ನೆಕ್ಸ್ಟ್ ಫಾದರ್ಸ್ ಅಲ್ಲಿ ಸ್ವಲ್ಪ ಜನ ಡಾಕ್ಟರ್ಸ್ ಆಗಿರ್ತಾರೆ, ಸ್ವಲ್ಪ ಜನ ಬ್ರದರ್ಸ್ ಆಗಿರ್ತಾರೆ. ಆಯ್ತಾ, ಅದೇ ರೀತಿ ಬ್ರದರ್ಸ್ ಅಲ್ಲಿ ಸ್ವಲ್ಪ ಜನ ಡಾಕ್ಟರ್ಸ್ ಇರ್ತಾರೆ, ಅದೇ ರೀತಿ ಫಾದರ್ಸ್ ಇರ್ತಾರೆ. ಆಯ್ತಾ, ಕ್ವಶನ್ ನಂಬರ್ 25 ಈ ವೆನ್ ಡಯಾಗ್ರಾಮ್ನ ಬೆಸ್ಟ್ ಆಪ್ಷನ್ ಸಿ ರೆಪ್ರೆಸೆಂಟ್ ಮಾಡುತ್ತೆ.